ಪ್ರೀತಿಗೆಲ್ಲ ಪ್ರೀತಿಸೋರಿಗೇನು ಕಮ್ಮಿ ಇಲ್ಲ, ಬಾಳುತ್ತೀವಿ ನಾವು ಸೋರೆ ಇಲ್ಲ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ರಶ್ಮಿ ಶೂ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ. ವ್ಲಾಗ್ನ ಮನೆಯಿಂದ ನಾವು ಹೊರಟಿದ್ದೀವಿ. ಆಲ್ರೆಡಿ ತಮ್ಮನೇಲಿ ನೋಡಿ ಇವತ್ತಿನ ಟಾಪಿಕ್ ಏನು ಅಂತ ಗೊತ್ತಾಗಿರುತ್ತೆ. ಇವತ್ತು ಮುದ್ದು ಬರ್ತ್ಡೇ ಸೆಲೆಬ್ರೇಷನ್ ಇತ್ತು, ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಹೇಗಿರುತ್ತೆ ಮತ್ತು ಎಲ್ಲಿಗೆಲ್ಲ ಹೋಗಿದ್ವಿ, ಏನೆಲ್ಲ ಮಾಡಿದ್ವಿ ಅಂತ ನಿಮಗೂ ಕೂಡ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ. ನಾವು ಇವತ್ತು ವೆಂಕಟೇಶ್ವರ ಟೆಂಪಲ್ಗೆ ಹೋಗ್ಬೇಕಿತ್ತು, ಸೊ ಹಾಗಾಗಿ ಮನೆಯಿಂದ ಹೊರಟಿ ಬರ್ತಾನೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಆಲ್ರೆಡಿ ಟೈಮ್ ಆಗಿತ್ತು, ಟಿಫನ್ ಟೈಮ್ ಆಗಿತ್ತು ಅಂತ ಹೇಳಿ ಇಲ್ಲೇ ಹೋಟೆಲಲ್ಲಿ ಹೋಗ್ತಾನೆ ಟಿಫನ್ನ ಮಾಡ್ಕೊಂಡ್ವಿ. ಮುದ್ದು ಇಡ್ಲಿ ವಡೆ ಸಾಂಬಾರನ್ನ ತಗೊಂಡ್ರು. ನನಗೆ ಇಡ್ಲಿ ವಡೆ ಇಷ್ಟ ಆಗಲ್ಲ, ಸೊ ಹಾಗಾಗಿ ನಾನು ಮಸಾಲೆ ದೋಸೆನ ತಗೊಂಡಿದ್ದೆ. ಮಸಾಲೆ ದೋಸೆ ನೋಡಿ ಎಷ್ಟು ದೊಡ್ಡದು ಬಂದಿದೆ ಅಂತ. ನಾನು ವೆಜ್ ಹೋಟೆಲ್ಗೆ ಹೋದರೆ ಮಾತ್ರ ನಾನು ಮಸಾಲೆ ದೋಸೆ ಮೈ ಫೇವ್ರೇಟ್, ಆಲ್ ಟೈಮ್ ಫೇವ್ರೇಟ್ ಇರುತ್ತೆ. ಸೊ ಹಾಗಾಗಿ ನಾನು ಮಸಾಲೆ ದೋಸೆನಂತೂ ಮಿಸ್ಸೇ ಮಾಡ್ಕೊಳ್ಳಲ್ಲ. ಎಲ್ಲೋದ್ರೂ ಮಸಾಲೆ ದೋಸೆನ ತಿಂದೇ ತಿಂತೀನಿ, ಟೇಸ್ಟ್ ಕೂಡ ಮಾಡೇ ಮಾಡ್ತೀನಿ. ನನಗೆ ಮಸಾಲೆ ದೋಸೆ ಬಿಟ್ಟರೆ ಇನ್ನು ಬೇರೆ ಟಿಫನ್ ಏನು ಇಷ್ಟ ಆಗಲ್ಲ. ಇಡ್ಲಿ ಅಂತೂ ನಾನು ತಿನ್ನಲ್ಲ, ನನಗಂತೂ ಇಷ್ಟನೇ ಇಲ್ಲ ಇಡ್ಲಿ. ಹಾಗೆ ಟಿಫನ್ನ ಮಾಡ್ಕೊತ ಸ್ವಲ್ಪ ಹೊತ್ತು 1-2 ನಿಮಿಷ ಅಲ್ಲೇ ಇದ್ದು ಮತ್ತು ನಾವು ಕೂಡ ಹೊರಟ್ವಿ ಅಲ್ಲಿಂದ ದೇವಸ್ಥಾನಕ್ಕೆ. ಫೈನಲಿ ರೀಚ್ ಆದ್ವಿ. ನೋಡಿ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು ಬಂದು ದೊಡ್ಡಿಯಲ್ಲಿ ಲೊಕೇಟ್ ಆಗಿರೋದು. ಈ ದೊಡ್ಡಿ ಅಂತಂದರೆ ನಮ್ಮ ಮಾಲ್ವಳ್ಳಿ ಸೈಡು ಮತ್ತು ಮಂಡ್ಯ ಸೈಡಲ್ಲಿರೋರಿಗೆ ಗೊತ್ತಿರತ್ತೆ ಈ ಪ್ಲೇಸು. ಅಂದರೆ ಇದು ರೀಸೆಂಟಾಗಿ ದೇವಸ್ಥಾನ ಓಪನ್ ಆಗಿರೋದು, ಸೊ ಹಾಗಾಗಿ ಇದಕ್ಕೆ ಕೂಡ ನಾವು ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾವು ದೇವಸ್ಥಾನಕ್ಕೆ ಬರ್ತಾ ಇರೋದು. ನೋಡಿ, ಇದು ಗರ್ಭಗುಡಿಯಲ್ಲಿರೋ ದೇವಸ್ಥಾನದ ದೇವರು. ಇದು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಬಿಡಲ್ಲ, ಸೊ ನಾನು ಒಂದು ಕ್ಲಿಪ್ ತಗೊಂಡೆ ಅಷ್ಟೇ. ಫೈನಲಿ ದೇವಸ್ಥಾನ ದರ್ಶನ ಎಲ್ಲ ಆಗಿ ಮತ್ತೆ ದೇವ್ರ ಪೂಜೆನೂ ಚೆನ್ನಾಗಾಯ್ತು. ಈ ದೇವಸ್ಥಾನನ ಮಿಸ್ ಮಾಡ್ಕೊಳ್ದೆ ಇಲ್ಲಿಗೂ ಒಂದ್ಸಲ ಬಂದು ವಿಸಿಟ್ ಕೊಡಿ. ಇದು ಅಕಸ್ಮಾತ್ ನನ್ನ ವ್ಲಾಗ್ ಏನಾದರೂ ನೋಡಿ ಈ ದೇವಸ್ಥಾನ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಈ ದೇವಸ್ಥಾನಕ್ಕೆ ಒಂದ್ಸತಿ ವಿಸಿಟ್ ಕೊಟ್ಟು ದೇವ್ರ ದರ್ಶನ ಕೂಡ ಮಾಡ್ಬೋದು. ಇದಕ್ಕೇನು ಟಿಕೆಟ್ ಇಲ್ಲ, ಮಾಮೂಲಿ ಬಂದು ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಪಡಿಬೋದು. ನಮ್ಮ ಮಂಡ್ಯದವರು ಮತ್ತು ಮಳವಳ್ಳಿ ಸೈಡಲ್ಲಿರೋರ್ಗಂತೂ ತುಂಬಾ ಹತ್ರ ಈ ದೇವಸ್ಥಾನ. ನನಗಂತೂ ತುಂಬಾ ಖುಷಿ ಆಯಿತು ಈ ದೇವ್ರನ್ನ ನೋಡಿ. ಅದು ಈ ವೆಂಕಟೇಶ್ವರ ದೇವರು ನಮ್ಮ ತವರು ಮನೆಯದು, ಅಂದರೆ ಅಪ್ಪನ ಮನೆ ದೇವರು. ಸೊ ಹಾಗಾಗಿ ಫಸ್ಟ್ ಟೈಮ್ ಬಂದಿದ್ದು ತುಂಬಾ ಖುಷಿ ಆಯಿತು. ಸೊ ನೋಡಿ, ನಾನು ಪ್ರದಕ್ಷಿಣೆ ಹಾಕೋದನ್ನು ಮುದ್ದು ವಿಡಿಯೋ ಮಾಡ್ಕೊಂಡಿದ್ರು. ನಾನು ಅಂದರೆ ಇಬ್ಬರು ದರ್ಶನ ಮಾಡೋದು, ಇನ್ಯಾರಾದರೂ ಬೇಕಲ್ವ ವಿಡಿಯೋ ಮಾಡೋದಕ್ಕೆ. ಸೊ ಹೋಗಿರೋದು ಇಬ್ಬರೇ ಆಗಿರೋದ್ರಿಂದ ವಿಡಿಯೋನ ಮುದ್ದುನೇ ನನಗೆ ಮಾಡಿಕೊಟ್ರು, ನಾನು ದೇವ್ರ ಪ್ರದಕ್ಷಿಣೆ ಹಾಕೋದನ್ನು. ಈ ದೇವಸ್ಥಾನ ಓಪನ್ ಆಗಿರೋದು ಬಂದು ಇಲ್ಲ ಅಂದರೂ ಒಂದು 2-3 ವರ್ಷ ಆಗಿರ್ಬೋದು ಅಷ್ಟೇ, ರೀಸೆಂಟಾಗಿ ಮಾಡಿರೋದು. ಇದು ವರ್ಷಕ್ಕೊಂದ್ಸಲ ಹೋಮ ಹವನ ಎಲ್ಲ ಮಾಡ್ತಾರೆ. ಈ ದೇವಸ್ಥಾನ ಅಂತೂ ಈ ದೊಡ್ಡಿಲಿ ಅಂದರೆ ತಿರುಪತಿಲಿ ಹೇಗೆ ವಿಗ್ರಹ ಇದೆಯೋ, ಅಂದರೆ ವೆಂಕಟೇಶ್ವರನ ವಿಗ್ರಹ ಇದೆಯೋ ಅದು ಸೇಮ್ ಇಲ್ಲಿ ನೋಡೋದಕ್ಕೆ ಸೇಮ್ ಇದೆ ಅಂತಲೇ ಹೇಳ್ಬೋದು. ನಾವು ಮನೆಯಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚಿ ಮತ್ತು ಮನೆ ಬಿಟ್ಟು ನಾವು ಆಲ್ಮೋಸ್ಟ್ ಊರಿಂದ ಹೊರಡೋದು ನಾವು ಒಂದು 8 o'clock ಆಗಿತ್ತು ಅಂತ ಅನ್ಕೋತೀನಿ. ಸೊ ಆ ಟೈಮಲ್ಲಿ ಊರನ್ನ ಬಿಟ್ಟಿದ್ದು. ನಾವು ಇಲ್ಲಿ ಬಂದು ರೀಚ್ ಆಗಿದ್ದು 1 hour ಮತ್ತು 1.5 hour ಆಗಿತ್ತು. ಸೊ ಟಿಫನ್ ಎಲ್ಲ ಮಾಡ್ಕೊಂಡು ಬಂದ್ವಲ್ಲ, ಸೊ ಹಾಗಾಗಿ ಸ್ವಲ್ಪನೇ ಲೇಟ್ ಆಗಿತ್ತು. ಈ ದೇವ್ರ ದರ್ಶನಕ್ಕೆ ಅಷ್ಟೊಂದೇನು ರಶ್ ಇರಲಿಲ್ಲ. ಅಂದರೆ ವಾರದ ದಿನ ತುಂಬ ರಶ್ ಇರುತ್ತೆ, ನಾವು ಫ್ರೀ ದಿನ ಹೋಗಿರೋದ್ರಿಂದ ಅಷ್ಟೊಂದು ರಶ್ ಏನಿರಲಿಲ್ಲ. ದೇವ್ರ ದರ್ಶನ ಚೆನ್ನಾಗಿ ಆಯಿತು. ನೋಡಿ, ಫೈನಲಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲೊಂದು 10 ನಿಮಿಷ ಕೂತ್ಕೊಂಡು ಹಾಗೆ ಈ ಸೈಡ್ ಎಲ್ಲ ಕಾಣೋ ದೇವ್ರ ಪ್ಲೇಸ್ ಹೇಗಿದೆ ಅಂತ ತುಂಬಾ ಫ್ರೀ ಆಗಿದೆ. ಎಷ್ಟೇ ಜನ ಬಂದರೂ ಕೂಡ ಈ ದೇವಸ್ಥಾನದಲ್ಲಿ ಜಾಗ ಇಲ್ಲ ಅಂತಲೇ ಹೇಳುವಂಗಿಲ್ಲ, ಅಷ್ಟೊಂದು ಫ್ರೀಯಾಗಿ ಪೀಸ್ಫುಲ್ಲಾಗಿರುತ್ತೆ. ನಮಗೇನಾದರೂ ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ ಇರ್ಬೋದು, ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ಬೋದು, ಯಾವುದೇ ಒಂದಾದರೂ ನಮಗೆ ಯಾವುದಾದ್ರೂ ಒಂದು ದೇವ್ರ ದರ್ಶನ ಮಾಡಿದ ದಿನವೇ ನಮಗೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಇರುತ್ತೆ ಅಲ್ವಾ. ಸೊ ನಾವು ಕೂಡ ಈ ಥರ ಬರ್ತಡೇ ಇರ್ಬೋದು,
ವೆಡ್ಡಿಂಗ್ ಆನಿವರ್ಸರಿ ಇದ್ದಾಗ ಈ ಥರ ಯಾವುದಾದ್ರೂ ಸ್ಪೆಷಲ್ ಮೆಮೊರೀಸ್ನ ಅಥವಾ ಯಾವುದಾದ್ರೂ ಹೊಸ ಪ್ಲೇಸ್ಗೆ ಹೋಗಿ ಈ ಥರ ವಿಸಿಟ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ನನಗೆ. ಮತ್ತು ದೇವಸ್ಥಾನ ಯಾವುದಾದ್ರೂ ಹೊಸ ದೇವಸ್ಥಾನ ನೋಡಿದಾಗ ಅಂತ ನನಗೆ ಇನ್ನೂ ತುಂಬಾ ಖುಷಿ ಆಗುತ್ತೆ. ನಮ್ಮ ಹೆಣ್ಮಕ್ಳೇ ಹಾಗೆ ಅಲ್ವಾ, ದೇವಸ್ಥಾನಗಳಂತಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಎಲ್ಲಾದ್ರೂ ಈ ತರ ಹೊಸ ದೇವಸ್ಥಾನಗಳು ನೋಡಿದಾಗ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಾಗ ಅದಕ್ಕಾಗೋ ಸಂತೋಷನೇ ಬೇರೆ. ಹಾಗೆ ಟೆಂಪಲ್ ಇಂದ ಓಡ್ತಾನೆ ಇಲ್ಲಿ ನಮ್ಗೆ ಗೊತ್ತಿರೋರೊಬ್ರು ಪರಿಚಯ ಇದ್ರು, ಸೊ ಮುದ್ದು ಫ್ರೆಂಡ್ಸ್ ಇದ್ರು. ಸೊ ಹಾಗಾಗಿ ಫೋನ್ ಮಾಡ್ಕೊಂಡು ಅವ್ರನ್ನು ಕೂಡ ಮೀಟ್ ಮಾಡ್ಕೊಂಡು ಅಲ್ಲಿಂದ ನಾವು ಮೂವಿಗೆ ಹೊರಟ್ವಿ. ಮೂವಿ ಬಂದು ಲೋನವಿನ, ಇವಾಗ ಹೊಸದಾಗಿ ರೀಸೆಂಟ್ ಆಗಿ ರಿಲೀಸ್ ಆಗಿರೋದು. ಈ ಮೂವಿಗೆ ಮುದ್ದು ಹೋಗ್ಬೇಕಂತ ಇಲ್ಲ ಅಂದ್ರೆ ಒಂದು 3-4 ಸಲ ಹೇಳಿದ್ರು. ಸೊ ಬರ್ತಾನೆ ದೇವಸ್ಥಾನ ದರ್ಶನ ಆಗಿತ್ತಲ್ವಾ, ಬರ್ತಾನೆ ಟೈಮು ಮೂವಿಗೆ ಹೋಗೋ ಟೈಮ್ ಕರೆಕ್ಟಾಗಿ ಆಗಿತ್ತು. ಸೊ ಹಾಗೆ ಬೇಗ ಹೋಗಿ ಟಿಕೆಟ್ನ ತಗೊಂಡು ಮೂವಿಗೂ ಕೂಡ ಹೊರಟ್ವಿ. ಮೂವಿ ಥಿಯೇಟರಲ್ಲಿ ಅಷ್ಟೊಂದೇನು ರಶ್ ಇರಲಿಲ್ಲ, ಅಲ್ಲೂ ಕೂಡ ಸ್ವಲ್ಪನೇ ಜನ ಇದ್ದರು. ಸೊ ಹಾಗಾಗಿ ನಮಗೇನು ಕಷ್ಟ ಅಂತ ಅನಿಸ್ಲಿಲ್ಲ. ಹೋಗಿದ ತಕ್ಷಣ ಟಿಕೆಟ್ ತಗೊಂಡು ಸೀಟಲ್ಲಿ ಹೋಗಿ ಕೂತ್ಕೊಂಡ್ವಿ. ನೋಡ್ತಾ ಇರ್ಬೋದು, ಇದು ಮೂವಿ ಶುರು ಆಗೋಕ್ಕೆ ಇನ್ನೂ ಒಂದು 5-10 ನಿಮಿಷ ಇತ್ತು. ಒಂದು ಟಿಕೆಟಿಗೆ ಬಂದು 120 ರುಪೀಸು. ಮೂವಿಗೆ ಇನ್ನೂ ಟೈಮ್ ಇತ್ತು ಶುರುವಾಗೋದಕ್ಕೆ, ಇಲ್ಲ ಅಂದರೆ ಒಂದು 10-15 ನಿಮಿಷ ಇತ್ತು. ಸೊ ನಾವು ಕೂಡ ಹೋಗಿ ಸೀಟಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಎಲ್ಲಿ ಫ್ಯಾನ್ ಇದೆ ಅಂತಲೇ ನೋಡ್ತಾ ಇದ್ವು. ತುಂಬಾ ಸೆಕೆ ಆಗೋಗಿತ್ತು, ಬಿಸಿಲಂತೂ ತುಂಬಾ ಇತ್ತು. ಹಾಗಾಗಿ ನಾವು ಫ್ಯಾನ್ ಇರೋ ಕಡೆನೇ ಹೋಗಿ ಕೂತ್ಕೊಳ್ಳೋಣ ಅಂತ ಹೇಳಿ ಇಲ್ಲೋಗಿ ಕೂತ್ಕೊಂಡ್ವಿ. ಏನು ಗೊತ್ತಾ, ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಕೂತಿದ್ವಿ. ಮತ್ತು ಅದಾದಮೇಲೆ ಇವ್ರ ಫ್ರೆಂಡ್ನು ಕೂಡ ಮೀಟ್ ಮಾಡಿಕೊಂಡು ಥಿಯೇಟರ್ಗೆ ಟೈಮ್ ಆಗೋಗಿರುತ್ತೆ ಆಲ್ರೆಡಿ ಅಂದ್ಕೊಂಡು ಹೋದ್ವಿ. ಸೊ ಇನ್ನೂ ಟೈಮ್ ಇತ್ತು, ಅದೇ ಖುಷಿ ಆಗಿದ್ದು. ಹೆಂಗೂ ಮೂವಿ ಕೂಡ ಶುರುವಾಯಿತು. ಮೂವಿ ಅಂತೂ ಕಾಮಿಡಿಯಾಗಿ ತುಂಬ ಚೆನ್ನಾಗಿತ್ತು. ನವೀನ ಇದರಲ್ಲಿ ಸ್ವಲ್ಪ ಕಾಮಿಡಿ ತುಂಬಾ ಇದೆ, ಲವ್ ಸ್ಟೋರಿ ಕೂಡ ಅಷ್ಟೇ ಚೆನ್ನಾಗಿದೆ. ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಕನ್ನಡ ಮೂವೀಸ್ನ ಎಲ್ಲರೂ ಹೋಗಿ ಥಿಯೇಟರಲ್ಲೇ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೂವಿ ಕೂಡ ನೋಡಿಕೊಂಡು ಮೂವಿ ಕೂಡ ಮುಗೀತು. ಅಲ್ಲಿಂದ ನಾವು ಕೂಡ ಎಲ್ಲೂ ಸ್ಟಾಪ್ ಕೊಡಲಿಲ್ಲ, ಡೈರೆಕ್ಟು ಊರಿಗೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಬರ್ತಾನೆ ಸ್ವಲ್ಪ ಯಾಕೋ ಹೆವಿ ಬಿಸಿಲಾಗಿರೋದ್ರಿಂದ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಜ್ಯೂಸ್ ಸೆಂಟರ್ಗೆ ಹೋಗಿ ಜ್ಯೂಸ್ ಶಾಪ್ಗೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲೂ ಕೂಡ ಕೂತಿದ್ದು ಜ್ಯೂಸ್ನ ಕುಡ್ಕೊಂಡು ಮತ್ತು ಊರಿಗೆ ಹೊರಟಿದ್ವಿ. ಇದು ಜ್ಯೂಸ್ ಬಂದು ಮೂಸಂಬಿ ಜ್ಯೂಸ್ನ ತಗೊಂಡಿದ್ವಿ 1-2. ಅಂದರೆ ಸ್ವಲ್ಪ ಕೋಲ್ಡೇ ಇತ್ತು, ಯಾಕಂದರೆ ಈ ಹೆವಿ ಬಿಸಿಲಿಗೆ ಹೋಗಿರೋದ್ರಿಂದ ಕೋಲ್ಡಾಗಿ ಏನಾದರೂ ಕುಡಿಬೇಕು ಅನಿಸ್ತು. ಸೊ ಹಾಗಾಗಿ ಜ್ಯೂಸ್ನ ಕುಡ್ಕೊಂಡು ಅಲ್ಲಿಂದ ಹೋಗಿ ಮನೆಗೆ ಹೊಟ್ವಿ. ಮನೆಯಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಮತ್ತು ಮಧ್ಯಾಹ್ನ ಆಗಿತ್ತಲ್ವ, ಹೆಂಗಿದ್ರು ಊಟನ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾವು ಸಿಟಿ ಕಡೆ ಹೊಟ್ವಿ. ಯಾಕಂದರೆ ಮುದ್ದೆಗೆ ನಾನು ಬಟ್ಟೆ ತಗೊಡ್ಬೇಕಿತ್ತು, ಶಾಪಿಂಗ್ ಹೋಗ್ಬೇಕಿತ್ತು. ನಾವು ಊರನ್ನ ಬಿಟ್ಟು ಸಿಟಿ ಕಡೆ ಹೊಟ್ಟಿದ್ದು 4:30 ಆಗಿತ್ತು. ಯಾಕಂದರೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಮುದ್ದುಗೆ ಬಟ್ಟೆ ಕೊಡಿಸೋದಕ್ಕೆ. ಫೈನಲಿ ಮುದ್ದು ಎಲ್ಲಿ ಬಟ್ಟೆ ತಗೋತಾರೆ, ಸೊ ಆ ಶಾಪ್ಗೆ ಬಂದ್ವಿ. ನೋಡಿ, ಇದೇ ಶಾಪು. ಯಾವಾಗಲೂ ಬಂದ್ರೂ ನಾವು ಇಲ್ಲೇ ಮುದ್ದುಗೆ ಬಟ್ಟೆ ತಗೊಳ್ಳೋದು. ಮತ್ತು ಇಲ್ಲಿ ಬಟ್ಟೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಎಲ್ಲೂ ಬೇರೆ ಕಡೆ ಶಾಪ್ಗೆ ಹೋಗಲ್ಲ, ಇಲ್ಲೇ ಯಾವ ಥರ ಬಟ್ಟೆ ಬೇಕು ಅಂದರೆ ಶರ್ಟ್ ಪ್ಯಾಂಟ್ ಯಾವ ಥರ ಬೇಕು ಅದೇ ಥರ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ನಾವು ಬೇರೆ ಕಡೆ ಎಲ್ಲೂ ಹೋಗಲ್ಲ, ಇಲ್ಲೇ ತಗೊಂಡ್ವಿ. ಯಾವ ಥರ ಬಟ್ಟೆ ಬೇಕು ನೋಡಿಬಿಟ್ಟು ಸೆಲೆಕ್ಷನ್ ಆಯಿತು. ಮತ್ತು ಬಟ್ಟೆ ಪ್ಯಾಕಿಂಗ್ ಕೂಡ ಮಾಡ್ತಾಯಿದ್ರು. ಬಿಲ್ನ ಪೇ ಮಾಡಿ ಬಟ್ಟೆ ಪ್ಯಾಕ್ ಮಾಡಿದ್ಮೇಲೆ ನಾವು ಕೂಡ ಬಟ್ಟೆ ತಗೊಂಡು ಅಲ್ಲಿಂದ ಹೊಟ್ವಿ. ಮತ್ತು ನನಗೆ ಒಂದು ಸ್ವಲ್ಪ ಬಟ್ಟೆ ಬೇಕಿತ್ತು. ಸೊ ಹಾಗಾಗಿ ನಾನು ಕೂಡ ನನಗೆ ಬಟ್ಟೆ ತಗೊಳ್ಳೋದಕ್ಕೆ ಹೋದೆ. ಅಲ್ಲಿ ನಾನು ಬಟ್ಟೆ ಎಲ್ಲ ತಗೊಂಡ್ಮೇಲೆ ಇಲ್ಲಿ ಮುದ್ದುಗೆ ಒಂದು ಗಿಫ್ಟ್ ಬೇಕಿತ್ತು. ಸೊ ಹಾಗಾಗಿ ಗಿಫ್ಟ್ ಪ್ಯಾಕ್ನ ಮಾಡಿಸ್ತಾ ಇದ್ದೆ. ನಾನು ಮುದ್ದುಗೆ ಗಿಫ್ಟ್ ಏನು ಕೊಟ್ಟೆ ಅಂತ ನಿಮಗೆಲ್ಲ ಸ್ವಲ್ಪ ಕನ್ಫ್ಯೂಸ್ ಇರ್ಬೋದು. ಸೊ ನಾನು ಏನು ಗಿಫ್ಟ್ ಪ್ಯಾಕ್ ಮಾಡಿಸ್ದೆ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಆಯಿತಾ. ಫೈನಲಿ ಗಿಫ್ಟ್ ಪ್ಯಾಕ್ನ ಮಾಡ್ತಾ ಇದ್ದಾರೆ. ನಾವು ಸಿಟಿ ಕಡೆ ಬಂದಾಗ ಸ್ವಲ್ಪ ಯಾಕೋ ಮೋಡ ಎಲ್ಲ ಡಲ್ ಆಗಿತ್ತು, ಮತ್ತು ಮಳೆ ಬರೋ ಥರನೂ ಕೂಡ ಇತ್ತು. ಅದಕ್ಕೆ ಬೇಗ ಹೊರಡೋಣ ಅಂತ ಇದೆಲ್ಲ ಪ್ಲ್ಯಾನ್ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಬರಬೇಕಿತ್ತು ಅಂತ ಅನ್ಕೋತೀನಿ. ಯಾಕಂದರೆ ಇಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಬರ್ತ್ಡೇ ಫಂಕ್ಷನ್ ಅಲ್ಲಿಗೆ ಹೋಗ್ಬೇಕಿತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಜಾಸ್ತಿನೇ ಟೈಮ್ ಆಗೋಗಿತ್ತು. ಮುದ್ದುಗೆ ನನ್ನ ಕೈಲಿ ಏನಾಗುತ್ತೋ ಸಿಂಪಲ್ಲಾಗಿ ಹಾಗೆ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಿದ್ದೀನಿ. ನನ್ನ ಕೈಲಿ ಅಂದರೆ ಕಾಸ್ಟ್ಲಿ ಗಿಫ್ಟ್ ಎಲ್ಲ ಕೊಡ್ಸೋಕ್ಕಾಗಿಲ್ಲ. ಸಿಂಪಲ್ಲಾಗಿ ನನಗೆ ಯಾವ ಥರ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡೆ. ಮತ್ತು
ಏನು ಏನು ಕೊಟ್ಟರೆ ಇಷ್ಟ ಆಗುತ್ತೆ ಮುದ್ದುಗೆ ಅಂತ ಹೇಳಿ ಗಿಫ್ಟ್ನ 2-3 ಕಡೆ ಶಾಪಲ್ಲಿ ಕೇಳಿದೆ. ಸೊ ಅಲ್ಲೆಲ್ಲೂ ಸಿಕ್ಕಿಲ್ಲ, ಮತ್ತು ಫೈನಲಿ ಒಂದು ಶಾಪಲ್ಲಿ ಸಿಕ್ತು. ಸೊ ಹಾಗಾಗಿ ಪ್ಯಾಕ್ನ ಮಾಡಿಸ್ತಾ ಇದ್ದೀನಿ ಗಿಫ್ಟ್ನ. ಇದೆಲ್ಲ ಆದಮೇಲೆ ನಾವು ಪಾನಿಪುರಿ ಮತ್ತು ಗೋಬಿನ ತಿನ್ನೋಣ ಅಂತ ಹೋದ್ವಿ. ಇಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಪಾನಿಪುರಿ ಅಂತೂ ಇಷ್ಟು ಲೆವೆಲಲ್ಲೇ ಇರುತ್ತೆ ಅಂತ ಹೇಳ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಅದೇನೋ ಗೊತ್ತಿಲ್ಲ, ಇಲ್ಲಿಗೆ ಬಂದಾಗಂತೂ ಪಾನಿಪುರಿ ಗೋಬಿ ಅಂತೂ ಮಿಸ್ಸೇ ಮಾಡ್ಕೊಳ್ಳಲ್ಲ. ಪಾನಿಪುರಿ ಗೋಬಿನ ತಿನ್ಕೊಂಡು ಊರಿಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಬಟ್ಟೆ ಚೇಂಜ್ ಮಾಡಿಕೊಂಡು ನಾವು ಪಾರ್ಟಿ ಹಾಲ್ಗೆ ಫೈನಲಿ ಬಂದ್ವಿ. ನಾನಿವತ್ತು ಮುದ್ದುಗೆ ಸರ್ಪ್ರೈಸ್ ಕೊಡಬೇಕು ಅಂತ ಸೆಲೆಬ್ರೇಷನ್ ಹಾಲ್ಗೆ ಬಂದಿದ್ದೀವಿ. ಬನ್ನಿ ಹಾಲ್ ಹೇಗಿದೆ ಅಂತ ನಿಮಗೂ ಕೂಡ ವಿಡಿಯೋ ತೋರಿಸ್ತೀನಿ. ಈ ಪಾರ್ಟಿ ಹಾಲ್ ಬಂದು ತುಂಬಾ ಚೆನ್ನಾಗಿತ್ತು, ಮತ್ತು ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ನಾನು ಮುದ್ದುಗೆ ಬರ್ತ್ಡೇಗೆ ಅಂತ ಹೇಳಿ 1 ಮಂತ್ ಹಿಂದೆನೇ ನಾನು ಬುಕ್ ಮಾಡ್ಕೊಂಡಿದ್ದೆ, ರೂಮ್ ಬುಕ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ನನಗೇನು ಕಷ್ಟ ಅಂತ ಆಗಲಿಲ್ಲ. ನಾವು ಬಂದಿದ್ದು ಪಾರ್ಟಿ ಹಾಲ್ಗೆ 7 o'clockಗೆ ನಮಗೆ ಟೈಮ್ ಕೊಟ್ಟಿದ್ದು, ಅಂದರೆ 2 hour ಸೆಲೆಬ್ರೇಷನ್ ಇರುತ್ತೆ ನಮಗೆ. 2 hourಲ್ಲಿ ನಾವು ಬಂದಿದ್ದೆ ಇಲ್ಲಿ 8 o'clock ಆಗಿತ್ತು. ಯಾಕಂದರೆ ನಾವು ಶಾಪಿಂಗ್ ಹೋಗಿದ್ದು, ಅಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಇಲ್ಲಿ ಬರೋದು ಸ್ವಲ್ಪ ಲೇಟಾಗಿ ಹೋಗಿತ್ತು. ಸೊ ಹಾಗಾಗಿ 8 o'clockಗೆ ಬಂದು ರೀಚ್ ಆದಮೇಲೆ ನಿಮಗೆ ಈ ಪಾರ್ಟಿ ಹಾಲ್ನ ತೋರಿಸ್ತಾ ಇದ್ದೀನಿ. ಹಾಗೆ ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗಿಗೆ ಸ್ವಲ್ಪ ಬ್ರದರ್ಸ್ ಬರಬೇಕಿತ್ತು. ಆ ಬ್ರದರ್ಸ್ ಬರೋವರೆಗೂ ನಾನು ವ್ಲಾಗಿಗೆ ಬೇಕಾಗಿದ್ದು ವಿಡಿಯೋ ಮಾಡ್ಕೋತಾ ಇದ್ದೆ. ಪಾರ್ಟಿ ಹಾಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಂದರೆ ಇಲ್ಲಿ 3 ಥರ ಡೆಕೋರೇಷನ್ ಇರುತ್ತೆ. ನಮಗೆ ಯಾವ ಥರ ರೂಮ್ ಬೇಕು ನೋಡಿಕೊಂಡು ಸೆಲೆಕ್ಷನ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಪ್ರೈಸು ನಮಗೆ ಯಾವ ರೂಮ್ಗೆ ಯಾವ ಥರ ಪ್ರೈಸ್ ಬೇಕೋ ಆ ರೀತಿ ಹೋಗುತ್ತೆ. ಅಂದರೆ ಫಸ್ಟ್ ರೂಮ್ ಬುಕ್ಕಿಂಗ್ಗೆ ಡೆಕೋರೇಷನ್ ಯಾವ ರೀತಿ ಮಾಡಿರ್ತಾರೆ, ಅಂದರೆ ಏನು ಪ್ರೈಸಲ್ಲಿ ಮಾಡಿರ್ತಾರೆ ಆ ಪ್ರೈಸಿನ ಮೇಲೆ ಅವರು ಬುಕ್ಕಿಂಗ್ ಪ್ರೈಸಸ್ನು ಕೂಡ ತಗೊಳ್ತಾರೆ. ನಾವು ನೈಟ್ ಬಂದಿರೋದ್ರಿಂದ ಸ್ವಲ್ಪ ಟೈಮು ಜಾಸ್ತಿನೇ ಕೊಟ್ಟರು. ಅಂದರೆ ಬಂದಿದ್ದು ನಾವು 8 o'clock ಆಗಿತ್ತಲ್ವ, ನಾವು ಹೊರಟಿದ್ದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು 9:30 ಆಗಿತ್ತು. ನಮಗೆ 1.5 hour ಸೆಲೆಬ್ರೇಷನ್ಗೆ ಕೊಟ್ಟಿದ್ರು. ಸೊ ಇದು ಮೂವಿ ಕೂಡ ನೋಡ್ಬೋದು ಒಂದು 2 hourಲ್ಲಿ. ಮತ್ತು ನಮಗೆ ಡ್ಯಾನ್ಸ್ ಏನಾದರೂ ಮಾಡ್ಕೋಬೇಕು ಅಂತಂದರೂ ಕೂಡ ಸಾಂಗ್ ಹಾಕ್ಕೊಳ್ಬೋದು. ಫೈನಲಿ ಬ್ರದರ್ಸು ಕೂಡ ಬಂದರು. ನೋಡಿ ಇವಾಗ ಸರ್ಪ್ರೈಸ್ ಕೊಡೋಣ ಅಂತ ಮುದ್ದನ್ನ ಇಲ್ಲಿ ಕರ್ಕೊಂಡು ಬರ್ತಾ ಇದ್ದೀನಿ. ಮುದ್ದನ್ನ ಕೂಡ ಇನ್ನು ರೂಮಲ್ಲಿ ಕರ್ಕೊಂಡು ಹೋಗಿರಲಿಲ್ಲ, ಈಚೆನೆ ಕೂರ್ಸಿದ್ದೆ ಚೇರಲ್ಲಿ. ಬ್ರದರ್ಸ್ ಎಲ್ಲ ಬಂದಮೇಲೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ. ಅಂದರೆ ಗೊತ್ತಾಗ್ತಿರ್ಲಿಲ್ಲ, ನೋಡಿದ ತಕ್ಷಣ ಏನೋ ಒಂಥರ ನರ್ವಸ್ ಆದಂಗೆ ಸ್ವಲ್ಪ. ಹೇಗೆ ಅಂತ ಅಂದರೆ ನಮ್ಮ ಹುಡುಗಿರಾದರೆ ಸ್ವಲ್ಪ ರಿಯಾಕ್ಷನ್ ಆದರೂ ಕೊಡ್ತಾರೆ ಸರ್ಪ್ರೈಸ್ ಅಂತ ಎಲ್ಲ ನೋಡಿದಾಗ. ಅಂದರೆ ಹುಡುಗರಿಗೆ ಅಷ್ಟೊಂದು ಸರ್ಪ್ರೈಸ್ ಅಂತಂದಾಗ ರಿಯಾಕ್ಷನ್ ಕೊಡೋಕ್ಕೆ ಬರಲ್ಲ. ಸೊ ಹಂಗಾಗಿ ಸರ್ಪ್ರೈಸ್ ಕೊಟ್ಟಾಯಿತು. ಮತ್ತು ಇದೆಲ್ಲ ನೋಡಿ ಏನಾದರೂ ಕಮೆಂಟ್ ಮಾಡು ಅಂತ ಹೇಳ್ತಿದ್ರು ಬ್ರದರ್ಸು. ಸೊ ಹಾಗಾಗಿ ನನಗೇನು ಗೊತ್ತಾಗ್ತಿಲ್ಲ ಅಂತೇಳಿ ನಗ್ತಾ ಇದ್ರು. ಕಿಸ್ ಮಾಡಿದ್ದೆ ಫೈನಲಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ, ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಫೈನಲಿ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀನಿ. ಅವರು ಇದು ಸ್ಪಾರ್ಕರ್ ಎತ್ಕೊಳ್ಬೇಕಿತ್ತು, ಅಂದರೆ ಎಡಗಡೆ ಲೆಫ್ಟ್ ಸೈಡು ಎತ್ಕೊಳ್ಳಿ ಅಂತ ಹೇಳಿದೆ. ಸ್ಪಾರ್ಕರ್ ಎತ್ಕೊಂಡಾಗ ಫೋಟೋಗೆ ಚೆನ್ನಾಗಿ ಬರುತ್ತೆ ಅಂತ ಲೆಫ್ಟ್ ಸೈಡ್ ಎತ್ಕೊಳ್ಳಿ ಅಂತ ಹೇಳಿದೆ. ಸೊ ಅದು ಬೇಗನೆ ಕೆಟ್ಟೋಯ್ತು. ಸೊ ಇನ್ನೊಂದು 2 ಕೇಕ್ ತಂದಿರೋದ್ರಿಂದ ಇನ್ನೊಂದು ಸ್ಪಾರ್ಕರ್ ಇರೋದು ನಾನು ಎತ್ಕೊಂಡಿದ್ದೆ. ಹೆಂಗೆ ಅಂತ ಅಂದರೆ ಕೇಕ್ ತಗೊಬಂದಾಗ ಸ್ಪಾರ್ಕರ್ ಇರ್ತಲ್ಲ, ಆ ಸ್ಪಾರ್ಕರು ತುಂಬ ಹೊತ್ತು ಉರಿಯೋದೇ ಇಲ್ಲ, ಬೇಗ ಕೆಟ್ಟೋಗುತ್ತೆ. ಸೊ ಹಾಗಾಗಿ ಫೋಟೋ ಕ್ಲಿಕ್ ಮಾಡೋಕ್ಕೂ ಮುಂಚೆ ಅದು ಕೆಟ್ಟೋಗ್ತಾ ಇತ್ತು ಎರಡೂ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಬ್ರದರ್ಸ್ಗೆ ಕೇಕ್ ತಿನ್ನಿಸ್ತಾ ಇದ್ರು ಮುದ್ದು. ಸೊ ಇನ್ನು ಮಿಕ್ಕಿದವರು ಫೋಟೋ ತೆಗಿಸ್ಕೊಳ್ಳಿಲ್ಲ. ಮತ್ತು ಸಿಸ್ಟರ್ ಬಂದರು. ಇವರಿಬ್ಬರು ಹಸ್ಬೆಂಡ್ ವೈಫು, ಇವಾಗ ರೀಸೆಂಟಾಗಿ ಮದುವೆ ಆಗಿದ್ದು. ಸೊ ಇವರು ಕೂಡ ಫೋಟೋಗೆ ಬಂದರು. ಏನು ಗೊತ್ತಾ, ಇವಾಗ ನಾವು ವೈಫ್ಗಳಿಗೆ ಹಸ್ಬೆಂಡ್ದಿರು ಅಥವಾ ಹುಡುಗಿಯರಿಗೆ ಹುಡುಗರು ಸರ್ಪ್ರೈಸ್ ಅವಾಗವಾಗ ಕೊಡ್ತಾ ಇರ್ತಾರೆ. ಸೊ ನಾವು ಹುಡುಗಿರಾಗಿದ್ಕೊಂಡು ಎನಿ ಟೈಮ್ ದುಡಿಯೋರು ವರ್ಕ್ ಬ್ಯುಸಿಲಿ ಇರ್ತಾರೆ. ಹಾಗಾಗಿ ನಾವೇನಾದರೂ ಈ ಥರ ಸಣ್ಣ ಪುಟ್ಟ ಸೆಲೆಬ್ರೇಷನ್ ಇದ್ದಾಗ ಅಥವಾ ಅವ್ರ ಬರ್ತಡೇ ಅಂತ ಏನಾದರೂ ಇದ್ದಾಗ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ, ಅಂದರೆ ಕಾಸ್ಟ್ಲಿ ಗಿಫ್ಟ್ ಎಲ್ಲ ಕೊಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸರ್ಪ್ರೈಸ್ನ ಕೊಡಬೇಕಾಗತ್ತೆ. ಇವಾಗ ನಾವು ಹುಡುಗಿರು ಒಬ್ಬರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅಥವಾ ನಮ್ಮ ಹಸ್ಬೆಂಡ್ದಿರಾಗಿರ್ಬೋದು ಅಥವಾ ಹುಡುಗರಾಗಿರ್ಬೋದು, ಅವ್ರ ಕಡೆಯಿಂದ ನಾವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಅದೇ ಎಕ್ಸ್ಪೆಕ್ಟೇಷನ್ನು ಅವ್ರಿಗೂ ಇರುತ್ತೆ ಅಲ್ವಾ ನಮ್ಮ ಕಡೆಯಿಂದ. ಸೊ ಹಾಗಾಗಿ ನಾವು ಕೂಡ ಅವ್ರನ್ನ
ಎನಿ ಟೈಮ್ ಖುಷಿ ಪಡಿಸೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಈ ಥರ ಸೆಲೆಬ್ರೇಷನ್ ಇದ್ದಾಗ ಒನ್ ಟೈಮ್ ಆದರೂ ನಿಮ್ಮ ಕಡೆ ಎಷ್ಟಾಗುತ್ತೋ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಖುಷಿನ ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದರಲ್ಲೂ ನೀವು ಕಪಲ್ಸು ಆವಾಗ ಸಣ್ಣ ಪುಟ್ಟ ಜಗಳಗಳು ಆಗ್ತಾನೆ ಇರುತ್ತೆ, ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಇದ್ದಿದ್ದೆ. ಸೊ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಈ ಥರ ಸೆಲೆಬ್ರೇಷನ್ ಇದ್ದಾಗ ಎಂಜಾಯ್ ಮಾಡಿ ಖುಷಿಪಟ್ಟು ಸೆಲೆಬ್ರೇಷನ್ ಮಾಡಿ ಅಂತ ಹೇಳ್ತೀನಿ. ನಾನು ತಂದಿರೋ ಗಿಫ್ಟು ಫೈನಲಿ ಮುದ್ದುಗೆ ಕೊಟ್ಟೆ. ಸೊ ಮುದ್ದು ಇವಾಗ ಗಿಫ್ಟ್ ಓಪನ್ ಮಾಡ್ತಾ ಇದ್ದಾರೆ, ಏನು ಅಂತ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇತ್ತು. ಅದಕ್ಕೂ ಮುಂಚೆ ನನಗೆ ಕಮೆಂಟು ಕೂಡ ಮಾಡಿದ್ರಿ, ಏನು ಗಿಫ್ಟ್ ಕೊಟ್ಟಿ ಸಿಸ್ಟರ್ ಅಂತ. ಮುದ್ದು ಕೊಟ್ಟಿದ್ದು ನಾನು ವಾಚ್ ಕೊಟ್ಟಿದ್ದೆ. ಲಾಸ್ಟ್ ಟೈಮ್ ಕೊಟ್ಟಿದ್ದು ವಾಚ್ನ ಇವರು ಎಲ್ಲೋ ಫಂಕ್ಷನಲ್ಲಿ ಬಿಟ್ಟು ಬಂದಿದ್ರು. ಸೊ ಹಾಗಾಗಿ ನಾನು ಇದನ್ನು ಹೊಸ ವಾಚ್ನ ಕೊಡಿಸಿದ್ದೀನಿ. ಕಾಸ್ಟ್ಲಿ ಗಿಫ್ಟ್ಸ್ ಎಲ್ಲ ನನ್ನ ಕೈಲಿ ಕೊಡ್ಸೋಕ್ಕಾಗಿಲ್ಲ. ಸೊ ನನ್ನ ಬಜೆಟ್ಗೆ ಏನು ಅಂದರೆ ಗಿಫ್ಟ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೆ. ಸೊ ಆ ಗಿಫ್ಟ್ನ ಮುದ್ದುಗೆ ಕೊಟ್ಟಿದ್ದೀನಿ ಅಷ್ಟೇ. ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು ಗಿಫ್ಟು, ಥ್ಯಾಂಕ್ ಯು ಸೋ ಮಚ್ ಅಂತ ಎಲ್ಲ ಹೇಳಿದ್ರು. ಇವಾಗ ಕೇಕ್ ಕಟ್ಟಿಂಗು ಆಯಿತು ಮತ್ತು ಗಿಫ್ಟ್ ಕೊಟ್ಟಿದ್ದು ಆಗಿತ್ತು. ಲಾಸ್ಟಲ್ಲಿ ಡ್ಯಾನ್ಸ್ ಮಾಡಿ, ಕಪಲ್ಸ್ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಡ್ಯಾನ್ಸ್ ಮಾಡ್ತಾ, ಅಂದರೆ ನಾನು ಎತ್ಕೊಳ್ಳೋದಕ್ಕೆ ವೆಯ್ಟ್ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಆಮೇಲೆ ಸಿಸ್ಟರ್ ಫೋಟೋ ತೆಗಿತೀನಿ ಹಂಗೆ ಎತ್ತಿಟ್ಕೊಳ್ಳಿ 1 ನಿಮಿಷ ಅಂತ ಹೇಳಿದ್ರೆ ನಾನು ತುಂಬ ವೆಯ್ಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನಗ್ತಾಯಿದ್ರು. ಸೊ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮತ್ತು ಬ್ಯಾಕ್ಗ್ರೌಂಡಲ್ಲಿ ಮಾತಾಡಿರೋದು ಕೂಡ ಎಲ್ಲ ಮ್ಯೂಟ್ ಮಾಡಿದ್ದೀನಿ, ಯಾಕಂತಂದರೆ ಅದರಲ್ಲಿ ಮ್ಯೂಸಿಕ್ ಎಲ್ಲ ಆ್ಯಡ್ ಆಗಿರುತ್ತೆ. ಸೊ ಹಾಗಾಗಿ ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂತ ಮ್ಯೂಟ್ ಮಾಡಿ ಸೆಲೆಬ್ರೇಷನ್ ಏನೆಲ್ಲ ಮಾತಾಡಿದ್ವಿ ಅನ್ನೋದೆಲ್ಲ ಮ್ಯೂಟ್ ಮಾಡಿದ್ದೀನಿ. ಸಾರಿ, ಅದಕ್ಕೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಫೈನಲಿ ಫೋಟೋ ಎಲ್ಲ ತೆಗೆಸ್ಕೊಂಡು ಆದಮೇಲೆ ಇವಾಗ ಪ್ರಪೋಸ್ ಮಾಡೋ ಥರ ಸ್ವಲ್ಪ ರೀಲ್ಸ್ಗೆ ಮತ್ತು ವಿಡಿಯೋ ಬೇಕಿತ್ತು. ಮತ್ತು ಸರ್ಪ್ರೈಸ್ ಆಗಿನೂ ನಾನು ಇಲ್ಲಿವರೆಗೂ ಈ ಥರ ಬೊಕ್ಕೆ ಎಲ್ಲ ಕೊಟ್ಟು ಪ್ರಪೋಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಪ್ರಪೋಸ್ ಮಾಡಿದೆ. ಅದೇ ಹಂಗೆ ವಿಡಿಯೋನ ಮಾಡಿದ್ದಾರೆ ಸಿಸ್ಟರು. ಇದೆಲ್ಲ ಆದಮೇಲೆ ರೀಲ್ಸ್ಗೆ 1-2 ರೀಲ್ಸ್ ಬೇಕಿತ್ತು. ಸೊ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಮುದ್ದು ಕೂಡ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂದರೆ ಸ್ವಲ್ಪ ಸ್ಟೆಪ್ಪು ಆ ಕಡೆ ಈ ಕಡೆ ಆಗ್ತಿತ್ತು. ಅದಕ್ಕೆ ನನಗೆ ಹೇಳ್ಕೊಡ್ತಾಯಿದ್ರು, ಮುದ್ದು ಸ್ಟೆಪ್ಪು ಈ ಥರ ಮಾಡು ಅಂತ ಹೇಳಿ. ಸೊ ಫೈನಲಿ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು ರೀಲ್ಸ್ನು ಕೂಡ 1-2 ರೀಲ್ಸ್ನ ಮಾಡಿದ್ದೀವಿ. ರೀಲ್ಸ್ ಬೇಕು ಅಂತಂದರೆ ರೀಲ್ಸ್ ಬಾಕ್ಸಲ್ಲಿ ರೀಲ್ಸ್ ಹಾಕಿದ್ದೇನೆ, ಬೇಕಾದರೆ ಚೆಕ್ಔಟ್ ಮಾಡ್ಕೊಳ್ಳಿ. ಇವಾಗೆಲ್ಲ ಟ್ರೆಂಡಿಂಗ್ ಆಗ್ತಾ ಇದೆ ಈ ಸಾಂಗು, ತುಂಬಾ ಕ್ಯೂಟಾಗಿ ಡ್ಯಾನ್ಸ್ ಇದೆ. ಸೊ ಇದು ಸಿಂಪಲ್ಲಾಗಿ ಬೇಗನೆ ಕಲ್ತ್ಕೊಳ್ಬೋದು. ಇದು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ವಿ ಈ ಸಾಂಗ್ಗೆ ನಾವು. ಸೊ ಹಾಗಾಗಿ ಇದು ತುಂಬ ಸಿಂಪಲ್ ಆಗಿತ್ತಲ್ವ, ಇದಕ್ಕೊಂದು ರೀಲ್ಸ್ ಮಾಡ್ಕೋತೀನಿ ಅಂತೇಳಿ ಇದೊಂದು ರೀಲ್ಸು ಮತ್ತು ಫಸ್ಟ್ ಸ್ಟೆಪ್ ಹಾಕಿದ್ವಲ್ಲ ಅದಕ್ಕೊಂದು ರೀಲ್ಸ್ನ ಮಾಡಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ. ನಮ್ಮ ಕೈಲಿ ಆದಷ್ಟು ಸ್ವಲ್ಪ ಎಂಜಾಯ್ನ ಮಾಡಿದ್ವಿ. ನನ್ನ ಕೈಲಿ ಎಷ್ಟು ಖುಷಿ ಪಡ್ಸೋಕ್ಕಾಗುತ್ತೋ ಅಷ್ಟನ್ನ ಖುಷಿನ ಮುದ್ದಿಗೆ ಪಡಿಸಿದ್ದೀನಿ. ನೋಡಿ ಫೈನಲಿ 2-3 ರೀಲ್ಸ್ ಆಗಿದೆ ಅಷ್ಟೇ. ಮತ್ತು ಈ ವಿಡಿಯೋ ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಹಾಕಿಲ್ಲ ರೀಲ್ಸು, ಮತ್ತು ಯಾವಾಗಾದರೂ ಫ್ರೀ ಆದರೆ ಈ ರೀಲ್ಸ್ನ ಹಾಕ್ತೀನಿ. ಡೈಲಿ ವ್ಲಾಗ್ ನೋಡೋರಿಗೆ ಗೊತ್ತಿರತ್ತೆ, ಚೆಕ್ ಮಾಡಿ ರೀಲ್ಸ್ನ ನೋಡ್ಬೋದು. ಲಾಸ್ಟಲ್ಲಿ ಎಲ್ಲ ಕೇಕ್ ಕಟ್ಟಿಂಗು, ಡ್ಯಾನ್ಸು, ಗಿಫ್ಟು ಎಲ್ಲ ಆಯಿತು. ಫೈನಲಿ ಟೈಮ್ ಆಗುತ್ತೆ ಅಂತ ಹೇಳಿ ಸಿಸ್ಟರು ಮತ್ತು ಬ್ರದರ್ಸ್ ಎಲ್ಲ ಹೊರಟರು. ಫೈನಲಿ ನಮ್ಮದು ಏನೆಲ್ಲ ಐಟಮ್ಸ್ ತಗೊಂಡು ಹೋಗಿದ್ವಿ ಅಂದರೆ ಕೇಕ್ ಇರ್ಬೋದು, ಅಂದರೆ ಬ್ಯಾಗ್ ಏನಿತ್ತು ಅದನ್ನೆಲ್ಲ ವಾಪಸ್ಸು ಮನೆಗೆ ಹೋಗೋದಕ್ಕೆಲ್ಲ ಎತ್ತಿಟ್ಕೋತಾ ಇದ್ವಿ. ನಾನು ತೋರಿಸಿದ್ದು ಪಕ್ಕದ ರೂಮ್ ಇತ್ತಲ್ಲ, ಸೊ ಅದು ಅದ್ರದ್ದು ಪ್ರೈಸು ಬೇರೆ ಇದೆ. ಇವಾಗ ನೋಡಿ ಔಟ್ಫಿಟ್ಟು ಫೈನಲಿ ನಾನು ಅದನ್ನ ತೋರಿಸ್ತಾ ಇದ್ದೀನಿ, ನಾನು ಯಾವ ಥರ ಔಟ್ಫಿಟ್ ಇತ್ತು ಅಂತ. ಮತ್ತು ಮುದ್ದುದು ಕೂಡ ಈ ಥರ ಡ್ರೆಸ್ ಇತ್ತು, ನೋಡಿರ್ಬೋದು ಆಲ್ರೆಡಿ. ಕೇಕ್ ಕಟ್ಟಿಂಗ್ ಮಾಡುವಾಗೆಲ್ಲ ಔಟ್ಫಿಟ್ ನೋಡಿದ್ದೀರಾ. ಫೈನಲಿ ನಾನು ಈ ಥರ ಇದೆ ನೋಡಿ. ಇದು ಒಂದು ರೀಲ್ಸು ಹಾಕಿದ್ದೀನಿ, ಇದು ಬೇಕು ಅಂತ ಅಂದರೆ ಇದು ಕೂಡ ರೀಲ್ಸ್ ಬಾಕ್ಸಲ್ಲಿ ಹಾಕಿದ್ದೀನಿ ಆಲ್ರೆಡಿ, ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಒಂಥರ ಮೆಮೊರಿ. ಯಾಕಂದರೆ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಖುಷಿಯಾಗಿರಬೇಕು. ಇವತ್ತೇನಾಗುತ್ತೋ ನಾಳೆ ಏನಾಗುತ್ತೋ ಅಂತ ಬದುಕೋ ನಮ್ಮ ಲೈಫಲ್ಲಿ. ಸೊ ಇವತ್ತಿನ ದಿನನ ಎಂಜಾಯ್ ಮಾಡಬೇಕು. ಇದು ರೀಲ್ಸಲ್ಲಿ
ಎಲ್ಲನೂ ಎಡಿಟ್ ಮಾಡಿ ಒಂದೇ ರೀಲ್ಸಲ್ಲಿರೋ ಥರ ಹಾಕಿದ್ದೀನಿ, ಅಂದರೆ ಎಂಜಾಯ್ ಮಾಡ್ತಿರೋದನ್ನು. ಸೊ ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಈ ರೀಲ್ಸ್ ಅಂತೂ ನನಗೆ ಇನ್ನೂ ಮೆಮೊರಿಬಲ್ಲು. ಇದೆಲ್ಲ ಆದಮೇಲೆ ಫೈನಲಿ ಊಟ ಮಾಡೋದಕ್ಕೆ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಮಳೆನೇ ಬಂದುಬಿಡ್ತು. ಸೊ ಹಾಗಾಗಿ ಊಟನೂ ಮಾಡೋಕ್ಕಾಗಿಲ್ಲ. ಬೇಗ ಬೇಗ ಊಟ ಮಾಡಿ ನಮ್ಮ ಮನೆಗೆ ಬರೋದು ಲೇಟ್ ಆಗುತ್ತೆ. ಮನೆಗಂದರೆ ಇಲ್ಲಿಂದ ಹೊರಟು ಮನೆಗೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಫಂಕ್ಷನಿಂದ ಬೇಗನೆ ಹೊರಟು. ಸೊ ನಾವು ಇಲ್ಲಿಂದ ಹೊರಟಾಗ 10:30 ಆಗಿತ್ತು. ಮನೆಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ 11 o'clock ಆಯಿತು. ಸೊ ಹಾಗಾಗಿ ಇಲ್ಲಿ ಊಟನೂ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಮಳೆನೂ ಕೂಡ ಬೇಗ ಬಂತು ಅಂತ ಹೇಳಿ ಆತುರವಾಗಿ ಮನೆಗೆ ಹೊರಟಿದ್ದಾಯಿತು. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಈ ವ್ಲಾಗ್ಗೆ ಒಂದು ಲೈಕ್ ಕೊಡಿ. ಹಾಗೆ ಹೊಸಬ್ರೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ಕುಕಿಂಗ್ ಕೂಡ ಹಾಕ್ತೀನಿ, ಕುಕಿಂಗ್ ವಿಡಿಯೋ ಕೂಡ ಬರುತ್ತೆ. ವೀಕ್ಲಿ 2-3 ರೆಸಿಪಿನಾದರೂ ಹಾಕ್ತೀನಿ. ಹಾಗೆ ಈ ಥರ ವ್ಲಾಗು ಕೂಡ ಹಾಕ್ತಾ ಇರ್ತೀನಿ. ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.